ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರದೀಸ್ ವ್ಲಾಗ್. ಸೊ ಇದು ಆ್ಯಕ್ಚುಲಿ ನನ್ನ ಕಂಟಿನ್ಯೂ ವ್ಲಾಗ್. ಸೊ ಫಸ್ಟ್ ಬಂದು ಇವತ್ತು ಬಸವನ ಜಯಂತಿ. ಸೊ ಮಾರ್ನಿಂಗ್ ಫುಲ್ಲು ಪೂಜೆ ಎಲ್ಲ ಆಯಿತು. ಸೊ ಈಗ ಬನ್ನಿ ನಾನು ರೆಡಿಯಾಗಿದ್ದೀನಿ. ಈಗ ನಾವು ಒಂದು ಕಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ, ಆ ಪ್ಲೇಸ್ ಯಾವ ಥರ ಇದೆ ಏನು ಅಂತ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ, ಆಯ್ತಾ? ಸೊ ಅದು ಅಂದರೆ ಈ ಒಂದು ಪ್ಲೇಸ್ ಆ್ಯಕ್ಚುಲಿ ಪೀಸ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ನೀವೇ ಗೆಸ್ ಮಾಡಿ ಯಾವ ಪ್ಲೇಸ್ ಅಂತ. ಸೊ ಲೆಟ್ಸ್ ಗೋ. ಹಾಯ್, ಈಗ ನಾವು ಮನೆಯಿಂದ ಹೊರಟ್ವಿ. ಸೊ ಈಗ ಟೈಮ್ ಬಂದು 1:30 ಆಗಿದೆ. ಸೊ 2 hours ಬೇಕಾ ಅಲ್ಲಿಗೆ ಹೋಗಿ ಆ ಪ್ಲೇಸ್ಗೆ ಹೋಗಿ 1.5 hour ಬೇಕಾಗತ್ತೆ. ಸೊ ಅದು ಯಾವ ಪ್ಲೇಸ್ ಅಂತ ನಾನು ಇನ್ನೂ ನಿಮ್ಗೆ ಹೇಳಿಲ್ಲ. ಬಟ್ ನನಗೆ ಆ ಪ್ಲೇಸಲ್ಲಿ ತುಂಬ ಪೀಸ್ ಅಂತ ಅನಿಸುತ್ತೆ. ಬಟ್ ಕೆಲವೊಂದೊಂದು ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಈಗಲೇ ನಾನು ಏನು ಹೇಳಲ್ಲ, ಅಲ್ಲಿಗೆ ಹೋದ್ಮೇಲೆ ಏನೇನು ಡಿಸ್ಟರ್ಬೆನ್ಸು, ಏನು ಸ್ವಲ್ಪ ಇರಿಟೇಟ್ ಆಗುತ್ತೆ, ಆಮೇಲೆ ಏನು ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಲ್ಲಿಗೆ ಹೋದ್ಮೇಲೆ ನಿಮಗೆ ಹೇಳ್ತೀನಿ, ಓಕೆನಾ? ಸೊ ನೋಡಿ, ನಮ್ಮ ಹಸ್ಬೆಂಡ್ ಅವರು. ಸೊ ಬನ್ನಿ ಹೋಗೋಣ. ಬನ್ನಿ, ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಖುಷಿ ಅವರೇ? ಎಲ್ಲ ಹೋಗ್ತಿದ್ದೀವಿ ಇವತ್ತು? ನೋಡಿ ಗೈಸ್, ಗೊತ್ತಿಲ್ಲದೆ ಕಾರಲ್ಲಿ ಹೆಂಗ್ ಕರ್ಕೊಂಡು ಹೋಗ್ತಾ ಇದಾರೆ ಇವರು. ನಂಗೆ ಗೊತ್ತು, ಆದ್ರೆ ಗೊತ್ತಿರೋ ಜಾಗದ ಬಗ್ಗೆ ನೀನ್ ಏನಾದ್ರು ಹೇಳಿದ್ರೆ ನೋಡೋರಿಗೂ ಇಂಟ್ರೆಸ್ಟ್ ಇರುತ್ತೆ, ನನಗೂ ಇಂಟ್ರೆಸ್ಟ್ ಇರುತ್ತೆ. ಆಯ್ತು, ಈಗ ಹೋಗೋ. ಇಲ್ಲೇನೋ ಆಗ್ತಾ ಇದೆಯಲ್ಲ, ಕಾರ್ ಬಂತಿಲ್ಲ, ತೋರಿಸ್ತಾ ಇದ್ದೆ. ಬಸವನ್ ಜಯಂತಿ ಅಲ್ಲ, ಅದಕ್ಕೆ ಬಸವನ್ ಪೂಜೆ ಮಾಡಿರೋದ್ರಲ್ಲಿ. ಬಸವ ಜಯಂತಿ ಅಲ್ಲ ಅದು, ಮತ್ತೆ ಅದನ್ನ ಅಲ್ಲೇ ಇಟ್ಟಿದಾರಲ್ಲ ಅವರು, ಇರ್ಬೋದು, ಹಸು ಇಟ್ಟಿದ್ದಾರೆ, ಅದಕ್ಕೇನೆ ಪೂಜೆ ಮಾಡಿರೋದು ಬಸವನ್ ಜಯಂತಿ. ಸೊ ಹಂಗಾಗಿ ಅಲ್ಲಿ ಹಸು ಪೂಜೆ ಎಲ್ಲ ಮಾಡಿದ್ದಾರೆ, ಬಸವನ್ ಪೂಜೆ. ಓಕೆ, ಈಗ ನಾವು ಹೋಗ್ತಾ ಇದೀವಲ್ಲ, ಆ ಪ್ಲೇಸ್ ಬಗ್ಗೆ ನಿನಗೆ ಏನ್ ಗೊತ್ತಿದೆ ಒಂದ್ ಸ್ವಲ್ಪ? ನಂಗೇನು ಗೊತ್ತಿಲ್ಲ, ನೀನ್ ಹೇಳ್ಬೇಕು, ನನಗೇನು ಗೊತ್ತು. ಓಕೆ ಆಯ್ತು, ನಾನು ಹೇಳ್ತೀನಿ. ಬಟ್ ಇದು ಕ್ಲೂನಾದ್ರೂ ಆಗಿರ್ಬೋದು, ಕ್ಲೂ ಆಗ್ಬೋದು. ಟ್ರಾಫಿಕ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಅದಕ್ಕೆ ಟೈಮ್ ಪಾಸ್ ಆಗಿ ಕತೆ ಹೇಳು. ಸರಿ ಆಯ್ತು. ಟೈಮ್ ಪಾಸಿಗೆ ನಾನು ಕತೆಯಿಂದ ಇನ್ಫಾರ್ಮೇಶನ್ ಹೇಳು, ನನಗೂ ಗೊತ್ತಾಗತ್ತೆ. ಆಮೇಲೆ ನಾನು ಹೇಳ್ತೀನಿ, ಓಕೆ ನಾವ್ ಇಲ್ಲಿಗೆ ಹೋಗ್ತಾ ಇದೀವಿ, ಒಳ್ಳೇದಾಯ್ತು, ಒಳ್ಳೇದಿನಕ್ಕೆ ಒಳ್ಳೇದು. ಆಕ್ಚುಲಿ ನಿಜವಾಗ್ಲೂ ಇದೆಲ್ಲರಿಗೂ ಗೊತ್ತಾಗ್ಬೇಕು. ಬಟ್ ಈಗಲೂ ಆ ಪ್ಲೇಸ್ ಇನ್ನು ತುಂಬಾ ಅವಾಗ ಕಂಪೇರ್ ಮಾಡಿದ್ರೆ ಇವಾಗ ಅದು ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ, ಆಯ್ತಾ? ಅದೇನು ಸ್ಟೋರಿ ಅಂತ ಅಂದ್ರೆ, ಇದು ಹೇಳಿದ್ರೆ 100% ಒಂದು 50 ಮೆಂಬರ್ಸ್ಗೆ ಇದು 50% ಮೆಂಬರ್ಸ್ಗೆ ಆರಾಮಾಗಿ ಗೊತ್ತಾಗುತ್ತೆ ಇದು ಯಾವ ಪ್ಲೇಸು ಅಂತ. ಬಟ್ ಆದರೂ ಓಕೆ. ಬಟ್ ಏನು ಅಂತಂದರೆ, ಅಬ್ಬಯ್ಯ ಅಂತ ಒಬ್ಬ ಸಣ್ಣ ಹುಡುಗ ಇರ್ತಾನೆ. ಸೊ ಆ ಸಣ್ಣ ಹುಡುಗ ಒಂದು ಏನು ಕೆಲಸ ಅಂತಂದರೆ, ದಿನ ಬರೋದು, ಪೂಜೆ ಮಾಡೋದು, ಆ ನದಿ ಹತ್ರ ಹೋಗೋದು ಮನೆಗೆ. ಸೊ ಆ ಥರ ಮಾಡ್ತಾ ಇರ್ತಾನೆ. ಅದು ಒಂದು ಹವ್ಯಾಸ, ಯಾವಾಗಲೂ ಡೈಲಿ ಪೂಜೆ ಮಾಡೋದು ಎಲ್ಲ ಹವ್ಯಾಸ ಅವನಿಗೆ. ಸೊ ಹಂಗೆ ಪೂಜೆ ಮಾಡ್ತಾ ಇರ್ತಾನೆ. ಒಂದಿನ ಹೋಗ್ತಾನೆ, 2 ದಿನ ಹೋಗ್ತಾನೆ, ಹಂಗೆ 3ನೇ ದಿನಕ್ಕೆ ಏನಾಗುತ್ತೆ, ಒಂದ್ಸತಿ ಅಲ್ಲಿ ಒಂಥರ ಸೌಂಡ್ ಬರುತ್ತೆ, ಓಕೆನಾ? ಅಲ್ಲಿ ಸೌಂಡ್ ಬಂದಾಗ ಇವನಿಗೆ ಇದೇನಿದೆ ಹಿಂಗೆ ಸೌಂಡ್ ಬರ್ತಿಲ್ಲ, ಗುಳುಗುಳು ಅಂತ ಸೌಂಡ್ ಬರ್ತಿದೆಯಲ್ಲ, ಗುಳುಗುಳು ಅಂತ ನದಿನಲ್ಲಿ ಸೌಂಡ್ ಬರ್ತಾ ಇರುತ್ತೆ, ಆಯ್ತಾ? ಆವಾಗ ಅವನಿಗೆ ಇದೇನಿದು ಅಂತ ನೋಡಿದಾಗ, ಯಾರಿರೋದು ಇಲ್ಲಿ, ಏನು ನಡೀತಾ ಇದೆ ಅಂತ ಕೇಳ್ತಾನೆ. ಆವಾಗ ಅಲ್ಲಿ ಆ ಗುಳುಗುಳು ಅಂತೇನೋ ಅಂತಿರೋದಲ್ಲ, ಸೊ ಅಲ್ಲಿಂದ ವಾಯ್ಸ್ ಬರುತ್ತೆ, ಏನಂತ, ನೀನು ಪುಟ ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಾರೆ, ಆಯ್ತಾ? ಅಲ್ಲಿ ಏನ್ ಸೌಂಡ್ ಬರ್ತಾ ಇದೆಯಲ್ಲ ನದಿನಲ್ಲಿ, ಅಲ್ಲಿಂದ ಕೇಳ್ತಾರೆ ಒಬ್ರು. ನಿಜ ನಾನು ಹೇಳ್ತಿರೋದು, ನಿಜವಾದ ಸ್ಟೋರಿ ಹೇಳ್ತಿರೋದು. ನನಗೂ ಹಳೆ ನಮ್ಮ ಮಮ್ಮಿ ಮತ್ತೆ ನಮ್ಮ ಅಜ್ಜಿ, ಆಕ್ಚುಲಿ ಏನ್ ಗೊತ್ತಾ, ನಮ್ಮ ಅಜ್ಜಿ ಅವರೆಲ್ಲ ಎಲ್ಲರೂ ಹೋಗ್ತಾ ಇದ್ರು ಅವಾಗ ನಾನು ಚಿಕ್ಕಳಿದಾಗ ಹೋಗ್ತಿದ್ದೆ, ನಮ್ಮ ಪಪ್ಪ ಅವರೆಲ್ಲ ಹೋಗ್ತಾ ಇದ್ವು ಆವಾಗ, ಆಯ್ತಾ? ಅದಾದ್ಮೇಲೆ ಎಷ್ಟೊಂದು ವರ್ಷ ಅಷ್ಟು ಹೋಗ್ಲಿಲ್ಲ. ಅದಾದ್ಮೇಲೆ ನಾವು ಹೋಗಿದ್ವಿ ತಾನೆ, ಅವಾಗೆಲ್ಲ ಹೋಗಿದ್ವಿ ಒಂದ್ಸತಿ, ಆಯ್ತಾ? ಬಟ್ ಆಲ್ಮೋಸ್ಟ್ ಎಲ್ಲರೂ ಅಲ್ಲಿ ತುಂಬಾ ಇಷ್ಟ ಪಡ್ತಾರೆ. ಆಕ್ಚುಲಿ ಚೆನ್ನಾಗಿದೆ. ನನ್ನ ಸ್ಟೋರಿ ಅಲ್ಲಿ ಸ್ಟಾಪ್ ಆಯ್ತು ಅರ್ಧಕ್ಕೆ. ಗುಳುಗುಳು ಸೌಂಡ್ ಬರ್ತಿತ್ತು. ಆಮೇಲೆ ಅವನು ಅಲ್ಲಿ ಇರೋರೊಬ್ರು ಕೇಳ್ತಾರೆ, ಅಲ್ಲಿರೋರು ಅಂದ್ರೆ ಏನ್ ಸೌಂಡ್ ಬರ್ತಿತ್ತಲ್ಲ, ಅಲ್ಲಿಂದ ಕೇಳುತ್ತೆ ಏನಂತ, ನಾನು ಮನೆ ಕರ್ಕೊಂಡು ಹೋಗ್ತೀಯಾ ಅಂತ. ಯಾರಿಗೆ? ಸಣ್ಣ ಹುಡುಗ ಅಬ್ಬಯ್ಯ ಅಂತ ಅವನ ಹೆಸರು.
ಅವನಿಗೆ. ಸೊ ಅವನೇನು ಮಾಡ್ತಾನೆ, ನಮ್ಮ ಮಮ್ಮಿ ಕೇಳ್ಕೊಂಬಂದ್ಬಿಟ್ಟು ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ಹೋಗ್ತಾನೆ. ಆಮೇಲೆ ಮತ್ತೆ ನೆಕ್ಸ್ಟ್ ಡೇನು ಬರ್ತಾನೆ ಅದೇ ನದಿನ ಪೂಜೆ ಮಾಡಕ್ಕೆ. ಆವಾಗಲೂ ಆ ಸೌಂಡ್ ಬರುತ್ತೆ, ನೀನು ಕೇಳ್ಕೊಂಬಂದ್ಯಾ ನಿಮ್ಮ ಮನೆಯಲ್ಲಿ, ನಾನು ಬರಬಹುದಾ ನಿಮ್ಮ ಮನೆಗೆ ಅಂತ ಕೇಳ್ತಾನೆ. ಆಯ್ತಾ, ಆದರೂ ಅದೇನಾಯ್ತಾ ಅವನು ಏನಂದ್ರೆ ಮರ್ತು ಬಿಟ್ಟಿರ್ತಾನೆ. ಆಯ್ತಾ, ಅಯ್ಯೋ ನಾನು ನಮ್ಮ ಮನೇಲಿ ಕೇಳೋದನ್ನ ಮರ್ತ್ಬಿಟ್ಟೆ, ಸಾರಿ, ನೆಕ್ಸ್ಟ್ ಡೇ ಬರ್ತೀನಲ್ಲ ಅವಾಗ ನಾನು ಕೇಳ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲಿ ಗುಳುಗಳು ಏನು ಸೌಂಡ್ ಬಂತಲ್ಲ, ಅಲ್ಲಿಂದ ಮತ್ತೆ ವಾಯ್ಸ್ ಬರುತ್ತೆ ನದಿಯಿಂದ. ಏನಂತ ಅಂದ್ರೆ, ಇಲ್ಲಿಂದ ಒಂದು ಇಡಿಯಷ್ಟು ಮಣ್ಣು ತಗೊಂಡು ಹೋಗು, ಒಂದು ಕರ್ಚಿಫ್ನಲ್ಲಿ ಕಟ್ಕೊಂಡು ಹೋಗು, ಅಲ್ಲಿ ಹೋದಾಗ ನೀನ್ ಅದನ್ನ ತೆಗಿತೀಯಲ್ಲ ಅವಾಗ ನೆನಪಾಗುತ್ತೆ ನಿಮ್ಮ ಮಮ್ಮಿ ಕೇಳ್ಬೇಕು ಅಂತ. ಕೇಳಕ್ಕೆ ಗೊತ್ತಾಯ್ತಾ, ನಾನು ಎಷ್ಟೆಲ್ಲ ತಿಳ್ಕೊಂಡಿದ್ದೀನಿ. ಮರ್ತ ಹೋಗ್ಬಾರ್ದು ಅಂತ ಒಂದ್ ಕೈಯಲ್ಲಿ ಒಂದ್ ಕಲ್ಲು ಇಟ್ಕೊಂಡು ಹೋಗ್ತಾ ಇದ್ವಿ. ಇದು ಮನೇಲಿ ಹೇಳ್ಬೇಕು ಅಂತ. ಏನ್ ಹೇಳ್ಬೇಕು ಅಂತ, ಏನಾದ್ರೂ ಒಂದ್ ವಿಷಯ ಹೇಳ್ಬೇಕು ಅಂದಾಗ ಮರ್ತೋಗ್ಬಿಡುತ್ತಲ್ಲ, ನಾನಂತೂ ಹಂಗೆಲ್ಲ ಆ ಮೆಮೊರಿ ನೆನ್ಪಿಟ್ಕೊಳಕ್ಕೋಸ್ಕರ ಒಂದ್ ಚಿಕ್ಕ ಕಲ್ಲನ್ನ ಜೋಬಲ್ಲಿ ಇಟ್ಕೊಂಡು ಹೋಗೋದು. ಅವಾಗ ಏನಾದ್ರು ಡ್ರೆಸ್ ಎಲ್ಲ ಚೇಂಜ್ ಮಾಡೋಕೆ ಇಲ್ಲೇನೋ ಕಲ್ಲಿ, ಕರೆಕ್ಟ್ ಹಿಂಗ್ ಕೇಳ್ಬೇಕಲ್ಲ ಅಂತ. ನಿಜನ ಇದು? ನಿಜ. ಆದ್ರೆ ಕಲ್ಲು ಹಿಡ್ಕೊಂಡು ಹೋಗಂತೆ ಮರ್ತೋಗ್ತಾ ಇತ್ತು. ಆತರ ಆಗೋದು. ನೆಕ್ಸ್ಟ್ ಕಂಟಿನ್ಯೂ ಮಾಡು. ಆಮೇಲೆ ನನಗೆ ಮರ್ತೋಯ್ತು ಸ್ಟೋರಿ. ಹುಡುಗ ಅದೇನೋ ಮಣ್ಣು ತಗೊಂಡು ಹೋಗ್ತಿದ್ದ ಅವನಲ್ಲ. ಹುಡುಗ ಮಣ್ಣು ತಗೊಂಡು ಹೋಗಿ ಅಂತ ಹೇಳ್ದಂತೆ. ಸರಿ ಅಂತ ಮಣ್ಣು ತಗೊಂಡು ಹೋದ. ಅವತ್ತು ಅವ್ರ ಮನೆಯಲ್ಲಿ ಕೇಳ್ದ, ಮಮ್ಮಿ ಇದು ಹಿಂಗಾಗಿದೆ, ಮಮ್ಮಿ ಅಮ್ಮ ಅಂತ ಅಂದಿರ್ತಾನೆ ಅವನು. ನಾನು ಹಾಡು ಭಾಷೆನಲ್ಲಿ ಹೇಳ್ತಾ ಇದ್ದೀನಿ. ಆಯ್ತಾ, ಏನ ಅದಕ್ಕೆ ಡಿಸ್ಟ್ರಾಕ್ಟ್ ಮಾಡ್ತೀಯಪ್ಪ ಬಾಳ. ಪಾಪ ಹುಡುಗ ಮಣ್ಣು ತಗೊಂಡು ಹೋಗಿರ್ತಾನೆ. ಹುಡುಗ ಮಣ್ಣು ತಗೊಂಡು ಹೋಗ್ತಾನೆ. ಯಾವ ಈ ಕಡೆ ಬರ್ತಾನೆ, ಮಣ್ಣು ತಗೊಂಡು ಹೋಗ್ತಾನೆ. ಅವಾಗ ಅವ್ರ ಮಮ್ಮಿನ ಕೇಳ್ತಾನೆ, ಮಮ್ಮಿ ಹಿಂಗ ಇದೆ, ಹಿಂಗೆ ನದಿಯಿಂದ ಹಿಂಗೆ ವಾಯ್ಸ್ ಬರ್ತಾ ಇದೆ, ಗುಳುಗುಳು ಅಂತಿತ್ತಲ್ಲ, ಅದಕ್ಕೆ ಏನ್ ಮಾಡೋದು, ಅಲ್ಲಿರೋರು ಕೇಳ್ತಾ ಇದಾರೆ, ಗುಳುಗುಳು ಸೌಂಡ್ ಬರ್ತಾ ಇದೆ, ನನ್ನ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಅವ್ರಮ್ಮ ಹೇಳ್ತಾರೆ, ಇದು ಏನಾದ್ರು ದೆವ್ವ ಆಗಿತ್ತು ಅಂತ ಅಂದ್ರೆ ಕರ್ಕೊಂಡ್ ಬರ್ಬೇಡ. ಅದನ್ನ ಹೇಳ್ತಿರೋದು ನಾನು, ದೆವ್ವ ಆಗಿದ್ರೆ ಅದನ್ನ ಕರ್ಕೊಂಡ್ ಬರ್ಬೇಡ, ಬೇರೆ ಒಳ್ಳೇದೇನಾದ್ರು ದೇವ್ರಾಗಿತ್ತು ಅಂತ ಅಂದ್ರೆ ಬರಕ್ ಹೇಳು ಅಂತ ಹೇಳ್ತಾರಂತ. ಅವ್ರಮ್ಮ ಹೇಳ್ತಾರಂತೆ. ಅದಕ್ಕೆ ಇವ್ನು ಮತ್ತೆ ನೆಕ್ಸ್ಟ್ ಡೇ ಹೋಗ್ತಾನಂತೆ. ಅವಾಗ ಮತ್ತೆ ಸೌಂಡ್ ಬಂದಾಗ ಕೇಳ್ತಾರಂತೆ, ನಾನು ಬರ್ಬೋದಾ ನಿಮ್ಮ ಮನೆಗೆ ಅಂತ. ಅಲ್ಲಿರೋ ವಾಯ್ಸು ನದಿ ಹತ್ರ ಇರೋದು. ಸರಿ ಆಯ್ತು, ನಮ್ಮಮ್ಮಿ ಹೇಳಿದ್ರು, ಹಿಂಗೆ ದೆವ್ವ ಆಗಿದ್ರೆ ಬರಬಾರ್ದಂತೆ, ಹಿಂಗೆ ಚೆನ್ನಾಗಿರೋ ಒಂದು ಒಳ್ಳೆ ಮನೆಗೆ ಒಂದು ಒಳ್ಳೆ ಚೆನ್ನಾಗಿ ದೇವ್ರು ಇಲ್ಲ ಅಂದ್ರೆ ಏನಾದ್ರು ದೇವತೆ ತರ ಬರೋದಾದ್ರೆ, ಏನು ತೊಂದರೆ ಕೊಡದೇ ಇರೋ ತರ ಬರೋದಾದ್ರೆ ಬರ್ಬೋದಂತೆ ಅಂತ ಹೇಳ್ತಾನೆ. ಹಂಗಾಗಿ ಅವನು ಸರಿ ಅಂತ ಅವ್ರು ಅಕ್ಸೆಪ್ಟ್ ಮಾಡ್ಬಿಟ್ಟು ಅವನು ಕರ್ಕೊಂಡು ಹೋಗ್ತಾನಂತ ಅವ್ರ ಮನೆಗೆ. ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತಾನೆ. ಗುಳಗುಳು ಅಂತ ಅಂದ್ರೆ ಅದು ಒಂದು ಶಕ್ತಿ. ಆಯ್ತಾ, ಆ ಖರ್ಚಿಫ್ನ ಹಾಸ್ಬಿಟ್ಟು ಅವ್ನು ಹೇಳ್ತಾನಂತೆ, ಹಿಂಗ್ ಬಂದ್ ಕುತ್ಕೊಂಡು ಅದು ಕಾಣಿಸ್ದೇ ಇರಂಗ್ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ತಾನಂತೆ. ಆಮೇಲೆ ಅವ್ನು ಡೈಲಿ ಹಾಲಿಟ್ಟು ಅದಕ್ಕೆ ಕಾಣಿಸ್ತಿರಲ್ವಲ್ಲ, ಅದಕ್ಕೆ ಹಾಲಿಟ್ಬಿಟ್ಟು ಪೂಜೆ ಮಾಡ್ತಾ. ಅಂದ್ರೆ ಹಾಲಿಟ್ಬಿಟ್ಟು ಡೈಲಿ ಅವ್ನ ಪಾಡಿಗೆ ಒಂದು ಪೂಜೆಗೆ ಹೋಗ್ತಾ ಇರ್ತಾನೆ. ಅದು ಗೊತ್ತಿಲ್ದಿರೋ ತರ ಸರ್ಪ ಒಂದ್ ಬಂದ್ಬಿಟ್ಟು ಆ ಹಾಲನ್ನ ಡೈಲಿ ಕುಡಿತಿರ್ತಂತೆ. ಆಯ್ತಾ, ಯಾವತ್ತೋ ಒಂದಿನ ಏನಾಯ್ತು, ಆ ಸರ್ಪ ಸತ್ತೋಗ್ಬಿಡದಂತೆ. ಸೊ ಅದನ್ನ ಬಗ್ಗೆ ಯೋಚನೆ ಮಾಡಿ ಆ ಸಣ್ಣ ಹುಡ್ಗ ಇದನ್ನಲ್ಲ, ಸೊ ಅವನು ಎಕ್ಸ್ಪೈರ್ಡ್ ಆದ್ನಂತೆ. ಅದಾದ ತಕ್ಷಣ ಅವ್ರ ತಮ್ಮ ಒಬ್ಬ ಇದ್ನಂತೆ, ಅದನ್ನ ಇವ್ನ ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ನಂತೆ. ಸೊ ಹಂಗೆ ಹೋಗ್ತಾ ಅಯ್ಯೋ ಎಷ್ಟು ಸೌಂಡ್ ಬರ್ತಾ ಇದೆ, ಯಾರದು? ಅಯ್ಯಪ್ಪ, ಈ ಟೋಲಲ್ಲಿ ಎಷ್ಟೊಂದು ಡಿಸ್ಟರ್ಬೆನ್ಸ್ ಆಯಿತು, ಹಂಗಾಗಿ ಮತ್ತೆ ಪಾಸ್ ಮಾಡಿದೆ. ಇಷ್ಟಾಯಿತು ಕತೆ ನಂದು. ಅದಾದಮೇಲೆ ಅದೇ ರೆಗ್ಯುಲರ್ ಆಗಿ ಪೂಜೆ ಮಾಡಿ, ಆಮೇಲೆ ಅದನ್ನು ಅವರ ತಮ್ಮ ಏನು ಮಾಡಿದೆ ಅದೇ ಥರ ಪೂಜೆ ಮಾಡಿ, ಅವನಿಗೆ ಏನು ಪೂಜೆ ಮಾಡೋಕ್ಕೆ ಏನು ಇಲ್ವಲ್ಲ ಅಂದ್ಬಿಟ್ಟು ಅದೇ ಮಣ್ಣಿಂದ ಲಕ್ಷ್ಮೀನ ಮಾಡಿಬಿಟ್ಟು ಅಲ್ಲೇ ಇಟ್ಟು ಪೂಜೆ ಮಾಡ್ತಾ ಇದ್ನಂತೆ. ಹಂಗೆ ಹೋಗ್ತಾ ಅವನು ಎಕ್ಸ್ಪೈರ್ಡ್ ಆದ್ನಂತೆ. ಅದಾದಮೇಲೆ ಯಾವುದೋ ಊರಿಂದ ಒಂದು ಅಜ್ಜಿ ಬಂದ್ಬಿಟ್ಟು ಪೂಜೆ ಮಾಡ್ತಾ ಅವರು ಎಲ್ಲರಿಗೂ ಆ ಊರಲ್ಲಿ ದಾನ ಧರ್ಮ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಂತೆ.
ಆಯ್ತಾ. ಎಲ್ಲದು ಫುಲ್ಲು ಎಲ್ಲ ಭಕ್ತಾದಿಗಳಿಗೆ ಊಟ ಹಾಕ್ಸೋದು, ಆಮೇಲೆ ಪೂಜೆ ಮಾಡಿಸೋದು, ಆಮೇಲೆ ಭಕ್ತಾದಿಗಳಿಗೂ ಅಲ್ಲಿ ಬಂದಾಗ ಚೆನ್ನಾಗಿ ಆಗ್ತಾ ಇದ್ರಂತೆ ಎಲ್ಲರೂ. ಆಮೇಲೆ ಒಂದು ಲಕ್ಷ್ಮಿ ಮಾಡಿ ಇಟ್ನಲ್ಲ, ಅದನ್ನ ತಗೊಂಬಂದ ಲಗಳು ಅಂತಿತ್ತಲ್ಲ, ಆ ಮನೆಯವರೆಲ್ಲ ಶ್ರೀಮಂತರಾದ್ರಂತೆ. ಹಂಗಾಗಿ ಇದು ಒಂದು ಫೇಮಸ್. ಆಮೇಲೆ ಎಲ್ಲ ಭಕ್ತಾದಿಗಳಿಗೂ ಅಲ್ಲಿಗೆ ಹೋದ್ರೆ ಅವ್ರು ಏನೇ ಕೇಳ್ಕೊಂಡ್ರು ಅದೆಲ್ಲ ಈಡೇರಿಸ್ತಂತೆ ಆ ದೇವ್ರು ಅನ್ನೋ ಒಂದು ನಂಬಿಕೆ. ಸೊ ಹಂಗಾಗಿ ದೇವಸ್ಥಾನಕ್ಕೆ ಬಟ್ ನಾನು ಯಾವ ದೇವಸ್ಥಾನ ಅಂತ ಹೇಳೇ ಇಲ್ವಲ್ಲ. ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ನಾವು ಅವಾಗೆಲ್ಲ ತುಂಬಾ ಹೋಗ್ತಾ ಇದ್ವಿ, ಇತ್ತೀಚೆಗೆಲ್ಲ ಸ್ವಲ್ಪ ಕಮ್ಮಿ ಮಾಡಿದೀವಿ. ಅದಾದ್ಮೇಲೆ ನಮ್ಮ ಊರ್ ಕಡೆ ಎಲ್ಲರೂ ಆಲ್ಮೋಸ್ಟ್ ನಾನು ಎಷ್ಟೊಂದು ಜನ ಹೋಗೋದು ನೋಡಿದೀನಿ. ಈ ದೇವ್ರು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ. ಓಕೆನಾ? ಯಾವುದು ದೇವ್ರು ಗೊತ್ತಾ? ಯಾವ ದೇವ್ರು ನೋಡಿ ಇಷ್ಟೆಲ್ಲ ನಾನು ಸ್ಟೋರಿ ಹೇಳಿದೀನಿ ನಿಮಗೆ. ಆ ದೇವ್ರು ಯಾವುದು ಅಂತ ನಿಮಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಓಕೆನಾ? ಅಯ್ಯೋ ನನ್ನ ಗಂಡ ನಾನು 10 ಮಾತಾಡಿದ್ರೆ ಅವ್ನು 1 ಮಾತಾಡ್ತಾನೆ ನೋಡಿ. ಮಾತೇ ಹಾಡುವುದಿಲ್ಲ. ನನಗೆ ಏನು ಹಳೇದ ಪೂಜೆ ಎಲ್ಲ ಚೆನ್ನಾಗಾಯ್ತಲ್ಲ? ಸೂಪರ್. ಅದು ಪೋಸ್ಟ್ ಮಾಡಿಲ್ವಾ ಪೂಜೆ? ಅದು ಪ್ರಿಪೇರ್ ಎಲ್ಲ ಆಗಿದೆ. ಅಷ್ಟೊಂದ್ ಕಡೆ ಸೆಲ್ಫಿ ಸ್ಟಿಕ್, ಆ ಸ್ಟಿಕ್, ಎಷ್ಟು ಸುಸ್ತಾಯ್ತು. ಏನ್ ಗೊತ್ತಾ, ನಾನು ಇವತ್ತು ಅದೊಂದು ಸ್ಟೈಲ್ ಸೆಲ್ಫಿ ಸ್ಟಿಕ್ಕು ಮತ್ತೆ ಹಿಂಗೆ 360 ಡಿಗ್ರಿ ರೊಟೇಟ್ ಮಾಡ್ತೀವಲ್ಲ ಅದೆಲ್ಲ ತರಿಸಿದ್ದೆ. ಅದನ್ನ ಫಿಟ್ ಮಾಡಿ ಅದು ಅಲ್ಲಿಡೋದು ಇದು ಇಲ್ಲಿಡೋದು, 2 ಕ್ಯಾಮ್ರಾಸ್ 2 ಫೋನ್ಸ್ ಎಲ್ಲ ಯೂಸ್ ಮಾಡೋಷ್ಟೊತ್ತಿಗೆ ಆ ಸ್ಟಿಕ್ನಲ್ಲೆಲ್ಲ ಇಟ್ಟು ಎಲ್ಲಿ ಅದು ಅಡ್ಜಸ್ಟ್ ಆಗುತ್ತೋ ಯಪ್ಪ, ನಿಜ ಕಷ್ಟ ಇದೆ ಇದು. ನನಗೂ ಫುಲ್ಲು ಸೆಕೆ ಆಗೋಗಿತ್ತು. ಈಗ ಮೊದಲೇ ಸೆಕೆ. ಅಯ್ಯಪ್ಪ, ಅದೆಲ್ಲ ಪೂಜೆ ಮಾಡೋಷ್ಟೊತ್ತಿಗೆ ಇನ್ನೊಂದೇನು ಅಂದರೆ, ಆದರೂ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಪೂಜೆ ಮಾಡೋದು ಅಷ್ಟು ಇದಂತ ನನಗೇನು ಅಷ್ಟು ಅನ್ನಿಸ್ಲಿಲ್ಲ. ನನಗೆ ಹಂಗೆ ಪೂಜೆ ಮಾಡಿದ್ರೆ ಫುಲ್ಲು ಭಕ್ತಿಯಿಂದ ಅಂತ ಇರ್ತೀನಿ. ಕ್ಯಾಮ್ರಾ ಇಟ್ಕೊಂಡು ಮಾಡೋದು ಅಂದರೆ ನನಗೆ ಫುಲ್ ಅದು ಕಾಣ್ತಾ ಇದೆಯಾ ಇದು ಕಾಣ್ತಾ ಇದೆಯಾ ಅಂತ ಅನಿಸುತ್ತೆ. ಬಟ್ ಆದರೂ ಆ ವಿಡಿಯೋ ಕರೆಕ್ಟಾಗಿ ಬಂದಿದೆಯಲ್ಲೋ ಗೊತ್ತಿಲ್ಲ. ನೋಡೋಣ. ಯಾವಾಗಲೂ ಫಸ್ಟ್ ನಾವೇನು ಮಾಡ್ತೀವೋ ಅದೇ ಕರೆಕ್ಟಾಗಿರ್ಬೇಕು ಅಂತೇನಲ್ಲ ಅಲ್ವಾ? ರಜಾ ನಂದೇಳು ಹೆಂಡತಿಗೆ ರಜಾ ಅಂತ ಅಂದ್ರೆ ಗಂಡನು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕು ಅಲ್ವಾ? ಆಫೀಸಲ್ಲಿ ಯಾರು ಕೇಳ್ತಾರೆ? ತಗೊಂಡಿರೋದು ವರ್ಕ್ ಫ್ರಮ್ ಹೋಮ್. ಲ್ಯಾಪ್ಟಾಪ್ ಇದೆ, ಎಲ್ಲ ಇದೆ. ಅಲ್ಲಿ ಕೂರೋದು ವರ್ಕ್ ಮಾಡೋದು, ಇಲ್ಲಿ ಕೂರೋದು ವರ್ಕ್ ಮಾಡೋದು ಅಷ್ಟೇ. ನಮ್ದಾದ್ರೆ ಹಂಗಾಗಲ್ವಲ್ಲ. ನಮ್ದು ಹಂಗ ಆಗ್ಬಿಟ್ಟಿದೆ. ವ್ಯೂವರ್ಸಿಗೆ ಗೊತ್ತಾ ನೀನು ಏನ್ ಮಾಡೋದು ಅಂತ? ಎಷ್ಟು ಜನ ನೋಡ್ತಾರೆ ವ್ಯೂವರ್ಸ್? ಇದಾರ? ಎಷ್ಟು ಜನ ಇದ್ದಾರೆ ಸಬ್ಸ್ಕ್ರೈಬರ್ಸ್? ಅದೆಲ್ಲ ಕೇಳಬಾರ್ದಪ್ಪ ನೀವು. ಈ ವಿಡಿಯೋ ನೋಡಿದ್ರು ಕೆಳಗೆ ನೋಡ್ತಾರೆ ಎಷ್ಟು ಜನ ಇದಾರೆ ಅಂತ. ಇವನೇನು ನನ್ನ ಇದು ಮಾಡ್ತಾರೆ. ಏನೋ ಒಂದು ನನಗೆ ಇಂಟ್ರೆಸ್ಟ್ ಇದೆ, ನನಗೆ ಇಷ್ಟ ಅಂತ ನಾನು ಮಾಡ್ತೀನಿ. ವ್ಯೂವರ್ಸ್ ಆಗಲೇಬೇಕು ಅಂತ ಏನಲ್ಲ. ಇನ್ನೊಂದು ಏನು ಅಂದರೆ, ನನಗೆ ಇದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್. ಇನ್ನೊಂದೇನು, ಈ ಏಜು, ಈ ಒಂದು ಟೈಮು ಅದೆರಡು ಮತ್ತೆ ಸಿಗಲ್ಲ. ಅದಕ್ಕೆ ಈ ಏಜಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡ್ಬಿಡ್ಬೇಕು. ಸಿಕ್ಕಿದ ಕಡೆ ವಿಡಿಯೋ ಮಾಡ್ಕೊಂಡು ನೋಡ್ಬಿಟ್ರೆ ನೋಡಿ ಇಲ್ಲಿದ್ದಾನೆ ಬ್ರಿಡ್ಜಾ. ನಾನು ನಿನಗೆ ಏನೋ ಕೊಡಿಸ್ಬೇಕು ಅಂತ ಇದ್ದೀನಿ ಇವತ್ತು. ಅದು ಏನು
ಕೊಡಿಸ್ಬೋದು. ಏನ್ ಕೊಡ್ಸಿದ್ರು ಚೆನ್ನಾಗಿ, ಹೆಂಡತಿ ಏನ್ ಕೊಡ್ಸಿದ್ರು ಖುಷಿ ಆಗುತ್ತೆ. ಆಯ್ತು, ಆದ್ರೆ ನೀನ್ ಹೇಳಿ ಏನಾದ್ರು ಹೇಳ್ಬೇಕು ಇವಾಗ. ನಾನು ಏನ್ ಗೊತ್ತಿಲ್ಲ ಚಿನ್ನ, ಹೋಗ್ತಾ ಇರೋ ದೇವಸ್ಥಾನಕ್ಕೆ, ದೇವಸ್ಥಾನದಲ್ಲಿ ಏನಾರು ಒಂದು ಗಿಳಿ ಅಂತ ಕೊಡ್ಸಿ ಖುಷಿ ಆಗುತ್ತೆ. ಹಂಗಲ್ಲ, ನಾನು ಒಟ್ಟು ನಿನಗೆ ಕೊಡಿಸ್ತೀನಪ್ಪ ಇವಾಗ. ಏನು ನಾನು ಇದನ್ನ ಹೇಳ ನಿನಗೆ ಕ್ಲೂ. ನೀನು ಯಾವಾಗ್ಲೂ ಕೇಳ್ತಾ ಇದ್ದೆ ನಾನು ಅದನ್ನ ತಗೊಂತೀನಿ ಅಂತ. ಅದನ್ನ ನೀನು ತಗೊಂಬೋದು, ನೀನು ತಗೊಂತೀಯ. ಬಟ್ ಅದ ನಾನು ಎಷ್ಟೊಂದ್ ಸತಿ ಬೇಡ ಬೇಡ ಅಂತ ನಾನು ಹೇಳ್ತಾ ಇದ್ದೆ. ಹೌದಾ? ನೀನ್ ಏನ್ ಕೇಳ್ತಾ ಇದ್ದೆ ಯಾವಾಗ್ಲೂ? ಸರಿ, ಅದೇನು ಗೊತ್ತಿಲ್ಲ ಅಂತ ಅಂದ್ರೆ ಅದು ಸರ್ಪ್ರೈಸ್. ಆಯ್ತಾ? ಬಟ್ ಅದ್ ನಿಜ ದೊಡ್ಡದಂತೂ ಅಲ್ಲ, ಸಣ್ಣದೇ. ಬಟ್ ಆದ್ರೆ ಆಯ್ತು. ಆದ್ರೆ ಯಾವಾಗ್ಲೂ ನಾನು ನಿನಗ್ ಬೇಡ 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 ಅಂತ ಹೇಳ್ತಾ ಇದ್ದೆ. ಯಾಕೆ ಅಂದ್ರೆ ನೀನ್ ಎಷ್ಟೊಂದ್ ಸತಿ ತಗೊಂಡಿದ್ಯಾ, ಅದನ್ನ ತಗೊಂಡು ಅದನ್ನ ಕಳ್ಕೊಂಡ್ ಬರ್ತೀಯ. ಕಳ್ಕೊಂಡ್ ಬಂದಿದೀಯ, ಎಷ್ಟೊಂದ್ ಸತಿ ಕಳ್ಕೊಂಡೇ ಬಂದಿದೀಯ. ಹೆಡ್ಫೋನ್ ಪಾರ್ಟ್ಸ್ ಇದ್ರು ವೈರ್ಡ್ ಬರುತ್ತಲ್ಲ, ಸಿಕ್ಕಾಪಟ್ಟೆ ಇಷ್ಟ ನಂಗೆ ಅದು ಐಫೋನ್ ಅಲ್ಲಿ. ಅದ್ ಎಷ್ಟು ಸತಿ ತಗೊಂಡಿದ್ದ, ಅಷ್ಟು ಸತಿನೂ ಕಳ್ಕೊಂಡ್ ಹೋಗಿದ್ದ. ಅದ ಬ್ಯಾಕ್ ಸೈಡ್ ಅಲ್ಲಿ ಹಿಂಗ್ ಇಟ್ಕೊಂತೀನ, ಹಿಂಗೇನಾದ್ರು ಹಿಂಗ್ ತೆಗಿಬೇಕಾದ್ರೆ ಅದ್ ಬಿದೋಗ್ಬಿಟ್ಟಿರುತ್ತೆ, ಗೊತ್ತೇ ಆಗಲ್ಲ ನನಗೆ. ಅದೇ ಇವತ್ತು ಇವಾಗ ಕೇಳಿಲಿ, ಇವತ್ ನಾನ್ ಕೊಡಿಸ್ತೀನಿ, ಇನ್ ಯಾವತ್ತೂ ಅದನ್ನ ಕಳ್ಕೊಳಂಗಿಲ್ಲ. ನೀನು ನೋಡ್ತೀನಿ, ಕಳ್ಕೊಂಡಾಗ ನಾನ್ ಮತ್ತೆ ವಿಡಿಯೋ ಮಾಡ್ತೀನಿ. ಆಯ್ತಾ? ಯಾವತ್ತು ನಾನೇನಕ್ಕೆ ಅದನ್ನ ಕೊಡಿಸ್ತೀನಿ, ಅದು ವೈರ್ಡ್ ಐಫೋನ್ದು ಇಯರ್ಫೋನು. ಏನು ಅಂದ್ರೆ ನಾನ್ ಏನು ಕೊಡಿಸ್ತಾ ಇರೋದು ಅಂತಂದ್ರೆ, ನೀನ್ ಯಾವಾಗ್ಲೂ ಅದನ್ನ ಕಳ್ಕೊಂತ ಇರ್ತೀಯ. ನಾನ್ ಕೊಡ್ಸಿದೀನಿ ಅಂತಂದ್ರೆ ನೀನ್ ಕಳ್ಕೊಳಲ್ಲ. ಯಾಕೆ ಅಂದ್ರೆ ಇನ್ನೊಂದ್ ಹೇಳ, ನಿಂದೆಲ್ಲ ಹೇಳ್ತೀನಿ ತಡಿ ಇವತ್ತು. ಏನ್ ಗೊತ್ತಾ, ನೀನು ಅದನ್ನ ತೋರ್ಸಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಬಟ್ ಆದ್ರೂ ಪರವಾಗಿಲ್ಲ. ಫಸ್ಟ್ ಟೈಮ್ PVR ಹೋಗಿದ್ದು ಎಲ್ಲ ನಿನ್ನತ್ರ ಇದೆ ತಾನೆ? ಆಮೇಲೆ ಬಸ್ಸಲ್ಲಿ ಅದ್ ಯಾವಾಗೋ ಒಂದ್ಸತಿ ಬಸ್ಸಲ್ಲೆಲ್ಲ ಹೋಗಿದ್ದಲ್ಲ. ಫಸ್ಟ್ ಟೈಮ್ ನಾವು ಕಾಲೇಜ್ ಓದಕ್ಕೆ ಬೆಂಗಳೂರು ಬಂದಾಗ ಬಸ್ ಪಾಸ್ ತಗೊಂಡಿದ್ವಿ ಇಬ್ರು. ಆ ಬಸ್ ಪಾಸ್ ಕೂಡ ಈಗ್ಲೂ ಹಂಗೆ ಇದೆ. ಅದು ಒಂದೇ ಏನಕ್ಕೂ ಏನೋ ಇರ್ತಿತ್ತಲ್ಲ ಅವಾಗ ರೂಲ್ಸ್. ಒಂದಿನ ಅದೇ ಬಸ್ ಪಾಸ್ ಬೆಂಗಳೂರು ಎಲ್ಲಾದ್ರೂ ಹೋಗ್ಬೋದು ಅಂತೇನೋ ಇತ್ತಂತಲ್ಲ. ಅದು ಒಂದ್ಸತಿ ಎಲ್ಲೂ ನಾವ್ ಜಾಸ್ತಿ ಹೋಗ್ಲೇ ಇಲ್ಲ. ವೇಸ್ಟ್ ಆಯ್ತದು, ಒನ್ ಡೇ ಎಲ್ಲೂ ಹೋಗ್ಲಿಲ್ಲ. ಸುಮ್ನೆ ಅದು ಒಂಥರ ತಿಳಿದು ಅದು ಹೆಂಗಿರುತ್ತೆ ಹೌದಾ ಅಂತ ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ, ಅದೊಂದು ಪಾಸ್ ಅಂತ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಅಂತ ಒಂದು ಟ್ರೈ ಮಾಡೋಣ ತಗೊಂಡಿದ್ವಿ. ಬಟ್ ನಾವು ಹೋಗಿದ್ ಮಾತ್ರ ಒಂದೇ ಪ್ಲೇಸ್. ಬಟ್ ಆ ಒಂದಿದು ಇಲ್ಲಿದೆ, ಅದು 3 years ಬ್ಯಾಕ್ ಇಂದು. ಅದೆಲ್ಲ ಇವಾಗ ಪ್ರಿಂಟಿಂಗ್ ಹೋಗ್ಬಿಟ್ಟಿದೆ. ಅದು ಪ್ರಿಂಟಿಂಗ್ ಹೋಗಿದೆ. ಫಸ್ಟ್ ಟೈಮ್ PVR ಕಾಲೇಜ್ ಫಸ್ಟ್ ಇಯರ್ ಇದ್ದಾಗ PVR ಹೋಗಿದ್ದು. ಅದು ಅಷ್ಟೇ. ಆಮೇಲೆ ಮತ್ತೇನಿದೆ ನಿನ್ನ ಹತ್ರ? ನೀನೇ ನೋಡಿ ಬ್ಲಾಗ್ ಮಾಡ್ಬಿಟ್ಟು ಹಾಕು. ತಡಿ, ಇನ್ನೊಂದ್ ಹೆಂಗ್ ಗೊತ್ತಾ, ಇವನು ನನಗೆ ಇದು ನನ್ನ ವಾಚ್ ಅಲ್ಲ, ಹಾರ್ಟ್ ತರ ಇವನು ಎಲೆಕ್ಟ್ರಾನಿಕಲ್ ಎಂತದ ಏನೋ ಬರ್ತಿತ್ತಲ್ಲ ವೈರ್ಸ್, ವ್ಯೂ ರೆಡ್ ವೈರ್ಸ್ ಎಲ್ಲ ಬರ್ತಿತ್ತಲ್ಲ, ಅದೇನೋ ಮಾಡ್ಕೊಡ್ತಿದ್ದ. ಡಿಜಿಟಲ್ ಕಮ್ಯುನಿಕೇಶನ್ ಅಂತ ಸಬ್ಜೆಕ್ಟ್ ಇತ್ತು. ಅದ್ರಲ್ಲಿ ಸರ್ಕ್ಯೂಟ್ ಕನೆಕ್ಟ್ ಮಾಡಕ್ಕೆ ಕೇಬಲ್ಸ್ ಕೊಡೋರು ವೈರ್ಡ್. ಅದನ್ನ ಹಿಂಗ್ ತಿರುಗಿಸಿ ಮುರುಗಿಸಿ ಅದ್ರಲ್ಲಿ ಹಾರ್ಟ್ ಮಾಡಿ ಅದ್ರೊಳಗೆ PS ಅಂತ ಬರ್ದು ಕೊಟ್ಟಿದ್ದೆ. ಅದು ಇದೆ PS. ಅದಿನ್ನೂ ಇದೆ. ಅದಿನ್ನು ಎಲ್ಲಿದೆ? ಇದೆ ಅದಿನ್ನು ಎಲ್ಲಿ? ನಮ್ಮ ಮನೆಯಲ್ಲಿ. ಅದು ಒಂದು ಬಾಕ್ಸ್ ಹಾಕಿ ಅದರಲ್ಲಿ ಎಲ್ಲಿ ಏನೇನು ಕೊಟ್ಟಿದ್ನ ಎಲ್ಲ ಇಟ್ಟಿದ್ದೆ. ಆಮೇಲೆ ಅದು ಮತ್ತೆ ಆಮೇಲೆ ಟಿಕೆಟ್ಸ್ ಇಂದ ಹಿಡಿದು ಅದೆಲ್ಲ ನೋಡಿ. ಇವತ್ತು ನೆನಪಾಯ್ತು ನೋಡಿ, ನೇಚರ್ ಹೆಂಗಿದೆ ಕಾಣ್ತಾ ಇದೆಯಾ? ಫುಲ್ ಕಲ್ಲು ಬಂಡೆಗಳು ಕೊಟ್ಟನೆ. 30 kilometers. ಇಷ್ಟ ಆಯ್ತು ಇವನ್ನ ಕತೆ.
ಆಯ್ತು. ಅದೇ ತುಂಬಾ ಕೇಳ್ತಾ ಇದ್ದೆ ತಗೊಬೇಕಂತ. ಅದ್ ನನಗೇನ್ ತಗೊಳ್ಳೋದೇನ್ ದೊಡ್ಡ ವಿಷಯ ಅಲ್ಲ, ದೊಡ್ಡ ವಿಚಾರ ಅಲ್ಲ, ತಗೊಂಬೋದು. ಆದ್ರೆ ಎಷ್ಟೊಂದ್ಸಲ ಕಳ್ಕೊಂಡಿದ್ದೀನಲ್ಲ, ಮತ್ ತಗೊಳಕ್ ಒಂಥರ ಅಷ್ಟೇ. ಅದಕ್ಕೆ ನಾನು ಕೊಡಿಸ್ತೀನಿ. ಇನ್ನೊಂದಿನ ನೀನ್ ಕಳ್ಕೊಂಡ್ರೆ ನೀನ್ ಯಾವತ್ತೂ ನೀನ್ ಇಯರ್ಫೋನೇ ಯೂಸ್ ಮಾಡಂಗಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಅಲ್ಲಿ ನೋಡು ಸೀನ್ ತೋರಿಸ್ ಚೆನ್ನಾಗಿದೆ. ನೇಚರ್ ಎಷ್ಟು ಚೆನ್ನಾಗಿದೆ ಅಲ್ಲ. ಬ್ಯಾಂಗ್ಳೂರ್ನಲ್ಲಿ ಯಾವಾಗಲೂ ಈ ಬಸ್ಸು ಎಲ್ಲ ವೆಹಿಕಲ್ಸ್ ನೋಡಿ ನೋಡಿ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಶಿವಮೊಗ್ಗ ಫೀಲ್ ಬರ್ತದೆ. ಆ್ಯಕ್ಚುಲಿ ಏನು ಗೊತ್ತಾ, ಶಿವಮೊಗ್ಗದಿಂದ ನೆಕ್ಸ್ಟ್ ಆ ಕಡೆ ತೀರ್ಥಹಳ್ಳಿ. ನನ್ನ ಫೇವ್ರೆಟ್ ರೈನಿ ಸೀಸನಲ್ಲಿ ಪ್ಲೇಸ್ ಯಾವುದು ಅಂದರೆ ತೀರ್ಥಹಳ್ಳಿ. ನನಗೆ ಸಖತ್ ಇಷ್ಟ. ನಿಂಗೆ ಯಾವ್ದು ಪ್ಲೇಸ್ ಇಷ್ಟ? ಅಂತ ಏನು ಪ್ಲೇಸ್ ಅಂತ ಏನಿಲ್ಲ, ಎಲ್ಲ ಊರು ಇಷ್ಟ. ಎಲ್ಲ ಊರು ನಮ್ಮೂರು, ಎಲ್ಲರೂ ನಮ್ಮೂರು ಅಂತ ನಾನು. ನಿಜ. ಎಲ್ಲೇ ಇರು ಹೇಗೆ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋದೊಂದೇ ನಮ್ಮದು ಧ್ಯೇಯ. ಕನ್ನಡವಾಗಿರೋದು ಕರೆಕ್ಟ್. ಬಟ್ ನನಗೆ ತೀರ್ಥಹಳ್ಳಿ ನಂಗೆ ಸಖತ್ ಇಷ್ಟ. ತೀರ್ಥಹಳ್ಳಿ ಯಾರಿಗೆ ಇಷ್ಟ ಆಗಲ್ಲ ಹೇಳು? ಅದು ರೈನಿ ಸೀಸನ್ನಲ್ಲಿ ಹೋದ್ರೆ ಸಾಕಾಗಿರುತ್ತೆ ಅಲ್ಲ. ಯಾವಾಗಲೂ ಸಾಂಗ್ ಹಾಕೊಂಡೇ ಹೋಗ್ತಾ ಇರ್ತಿದ್ವಿ. ಇವತ್ತು ಅಲ್ಲಿಂದ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿ ತನಕ ಸಾಂಗ್ ಪ್ಲೇನೇ ಮಾಡಿಲ್ಲ. ಇನ್ನೊಂದೇನು ಗೊತ್ತಾ, ನಾವು ಚೆನ್ನಾಗಿ ಬ್ಯಾಂಗ್ಳೂರ್ ಬಿಟ್ಟಿದ್ದು 1:30ಗೆ. ಈಗ ಇಲ್ಲಿ ಟೈಮ್ ಎಷ್ಟು? 3:30, 3:50, 10. 3:10 ಅಂದರೆ ಅಲ್ಲಿಂದ ಇಲ್ಲಿಗೆ ಈ ಪ್ಲೇಸಿಗೆ ಎಷ್ಟು ಅವರು? ಅದೇ 1.5 hour ಅಷ್ಟೇನಾ? ಓ ನೋಡಿ, ಇಲ್ಲ ಏನೇನೋ ಪೂಜೆ ಮಾಡ್ತಾ ಇದ್ದಾರೆ. ಜಾತ್ರೆ ನಡೀತಾ ಇದೆ ಇವತ್ತಿಂದ. ಇವಾಗೆಲ್ಲ ಜಾತ್ರೆ ಇದೆಯಾ? ಮುಗ್ದಿಲ್ವಾ ಯಾವುದು ಜಾತ್ರೆಗಳು? ಮಾರ್ಚ್ ಏಪ್ರಿಲ್ ಫುಲ್ ಜಾತ್ರೆ. ಎಲ್ಲಿ ನೋಡ್ರಿ ಏನೇನೋ ಅಂದ್ರೆ ಇವತ್ತಿಂದ ಹೂ ಹಣ್ಣೆಲ್ಲ ತಗೊಂಡಿಲ್ಲ. ಅಕ್ಷಯ ತೃತೀಯ, ಬಸವ ಜಯಂತಿ. ಇವತ್ತು ಒಳ್ಳೆ ದಿನ. ಇಲ್ಲೇ ಹಣ್ಣು ಕಾಯಿ ಎಲ್ಲ ತಗೊಂಡೋಗ್ಬೋದು. ಅಲ್ಲೋದ್ರೆ ಫುಲ್ ಪ್ರಾಬ್ಲಮ್. ನೋಡಿ ಅಲ್ಲಿ ಹಂಗೆ ಇಟ್ಟಿದ್ದಾರೆ, ಅಲ್ಲಿ ಆರಾಮಾಗಿ ತೊಗೊಂಬರ್ಬಹುದು. ಇಲ್ಲಿ ಹಂಗೆ ಇಟ್ಟಿದಾರಲ್ಲ ನೋಡಿ, ಫುಲ್ಲು ಅದೇ ಇಟ್ಟಿದ್ದಾರೆ. ಅಯ್ಯೋ ಹೊತ್ತು ಮೊದಲ ದುಡ್ಡು ಕೊಡ್ತೀರಲ್ಲ. ಸ್ಟಾರ್ಟ್ ಶುರು ಕರ್. ಏನು ಇನ್ವಿಟೇಷನ್ಸ್ ಇನ್ವಿಟೇಷನ್ಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಹೇಳು, ಪ್ಲೇಸ್ ಗೊತ್ತಾಗಿರುತ್ತೆ ಆಲ್ಮೋಸ್ಟ್. ಅಂದರೆ ಅಲ್ಲೂ ಇನ್ವಿಟೇಷನ್ ಆಗ್ತಾ ಇದೆ ನೋಡಿ. ಬಟ್ ನಾವು ಅಲ್ಲಿ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡ್ತೀವಿ. ಆಗಿದೆ ಬಾಯ್. ಇಲ್ಲ 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 ಚೆನ್ನಾಗಿದೆ ಅಲ್ಲ.
ಬರುತ್ತಂತೆ. ತಡಿ ಎಲ್ಗಿ ಕೊಡು. ಕ್ಯಾಶ್ ತಗೊಂಡೋಗಿರ್ಲಿಲ್ವಾ? ಫೋನ್ ಪೇ ಇಲ್ಲ ಅಂತಲ್ಲ. ನಿಮಿಷ, ಫೋನ್ ಪೇ ಇಲ್ಲ ಅವ್ರ ಹತ್ರ. ಹೌದಾ? ಇದೆ ಇಷ್ಟ. ಬೇಡ ಅಂದ್ಬಿಡಿ. ಎಲ್ಲ ತಕೊಂಡ್ರೆ ಕಮಲ ಬೇಡ ಅಂದ್ರಿ. ಸುಸ್ತಾಗೋಯ್ತು. ಯಾವ ಸೈಡ್? ಚಿನ್ನ ನೋಡು, ಅಲ್ಲಿ ಆ ಕಡೆ ಇರ್ಬೇಕಲ್ಲ. ಎಲ್ಲಿಗೆ ಇಲ್ಲಿ? ಅದು ಬೇರೆ. ಫುಲ್ ಇದು ಅಂತ ಅಲ್ಲ, ತುಂಬಾ ಜನ ಇದಾರೆ. ಹೆವಿ ಜನ ಇದ್ದಾರೆ. ಆಮೇಲೆ ಇದು ಬರೀ ಇಷ್ಟ ಆದರೆ ಕಾಯಿ 2 ಕಾಯಿ, ಹೂವು, ಊದುಬತ್ತಿ, ಕುಂಕುಮ, ಅರಿಶಿನ ಸಣ್ಣ ಸಣ್ಣದು ಬರುತ್ತಲ್ಲ, ಅದಾದರೆ 150 ರೂಪೀಸ್. ರೈಟ್ ಹೋಗ್ಬಿಡಿ, ದೇವಸ್ಥಾನ ಮುಂದೆ ಹೋಗುತ್ತೆ. ರೈಟ್ ಹೋಗಿ ರೈಟಿಗೆ ಬನ್ನಿ, ದೇವಸ್ಥಾನ ಮುಂದೆ ಬರುತ್ತೆ. ಪಾರ್ಕಿಂಗು? ಪಾರ್ಕಿಂಗ್ ಅಲ್ಲೇ ಇದೆ. ಹೋಗಿ ಕಡಲೆಕಾಯಿ ನೋಡ್ತೀನಿ ಅಲ್ಲಿ. ನಾಟಿ ಕಡಲೆಕಾಯಿ ಚಿಕ್ಕದು, ಚಿಕ್ಕ ಕಡಲೆಕಾಯಿ ಅಲ್ಲ. ಮಡ್ಲಕ್ಕಿ ಅಂದರೆ ಚೂರು ಕೊಡ್ತಾರೆ, ಒಂಚೂರು ಅಕ್ಕಿ, ಆಮೇಲೆ ಒಂದು ಬ್ಲೌಸ್ ಪೀಸು, ಅದಕ್ಕೆ ಎಕ್ಸ್ಟ್ರಾ 200 ರೂಪೀಸ್ ಮಡ್ಲಕ್ಕಿ ಆದರೆ. ಇದಾದರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟಿದೆ ಅಂತ ಶಾಪ್ಸ್. ಅಣ್ಣ ಪಾರ್ಕಿಂಗ್ ಎಲ್ಲ? 100 ಮೀಟರ್ ರೈಟ್ ಇದೆ.